ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಮನೇಲಿ ಹುಡುಗಿ ನೋಡೋ ಶಾಸ್ತ್ರ ನಡೀತಿದೆ. ರಾಜ್ಯ ಅವ್ರು ನನ್ನ ನೋಡೋಕೆ ಬರ್ತಿದ್ದಾರೆ. ಸೊ ಅವ್ರು ಬಂದಾಗ ನಮ್ಮ ಮನೇಲಿ ಹೇಗಿತ್ತು ಸಿಚುವೇಶನು, ಏನೇನೆಲ್ಲ ಆಯಿತು, ಅವ್ರು ಹೋಗೋ ಟೈಮಲ್ಲಿ ನಮ್ಮಮ್ಮ ಏನಕ್ಕೆ ಹತ್ರು, ಆ ಹುಡುಗ ಏನಕ್ಕೆ ಹಂಗೆ ರೇಗಿಸ್ತಾ, ಸೊ ಅವ್ರ ಬಗ್ಗೆ ನಮ್ಮ ಮನೆಯವ್ರ ಅಭಿಪ್ರಾಯ ಏನಿದೆ, ಸೊ ಇವತ್ತಿನ ಹುಡುಗಿ ನೋಡೋ ಶಾಸ್ತ್ರ ಬಗ್ಗೆ ನಮ್ಮ ಮನೆಯವರೆಲ್ಲ ಏನಂದರು, ಈ ಮದುವೆ ನಮ್ಮ ಮನೆಯವ್ರಿಗೆ ಇಷ್ಟ ಇದೆಯಾ ಇಷ್ಟ ಇಲ್ವಾ, ಪ್ರತಿಯೊಂದನ್ನು ಡೆಪ್ತಾಗಿ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹೋಗಿ ಅದನ್ನು ಚೆಕ್ ಮಾಡಿ ಹೇಗಿದೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು. ಅಪ್ಪನ ಮಾತಲಿ ಅಮೃತಧಾರೆ, ಅಮ್ಮನ ಕಣ್ಣಲ್ಲಿ ಸಾವಿರ ತಾರೆ, ನೋಡಲಿ ಈಗ ಊರಿಗೆ ಊರೇ ಗೌಡ ಜೋರೆ, ಹಾಸ್ಯ ಲಾಸ್ಯ ಆರಂಭ ಊರೆಲ್ಲ ಚಪ್ಪರ ಸಾರೋಣ ಡಂಗುರ ನಿನ್ನಿಂದ ಸಂಗಮ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೇಲಿ ಒಂದು ಪುಟ್ಟ ಕಾರ್ಯ ನಡೀತಾ ಇದೆ. ಸೊ ಇಡೀ ಫ್ಯಾಮಿಲಿಯವರೆಲ್ಲ ಜಾಯಿನ್ ಆಗಿದ್ದಾರೆ. ನಮ್ಮ ಅತ್ತೆದಿರು, ಮಾವಂದಿರು, ನಮ್ಮಮ್ಮ, ತಮ್ಮ, ತಂಗಿ, ಅಜ್ಜಿ, ತಾತ ಎಲ್ಲ. ಸೊ ಹೋಗ್ತಾ ಹೋಗ್ತಾ ಕಾರ್ಯ ಹೇಗೆ ನಡೆಯುತ್ತೆ, ಹೆಂಗಿರುತ್ತೆ ಏನು ನೋಡೋಣ. ಹುಡುಗನ ಮನೆಯವರು ನನ್ನ ನೋಡಕ್ ಬರ್ತಾ ಇದ್ದಾರೆ. ಹಾಯ್ ಮೇಡಮ್. ಹಾಯ್. ಮೋಸ್ಟ್ ಬ್ಯೂಟಿಫುಲ್ ಗಾಯ್ ಇನ್ ಮೈ ಹೋಮ್ ಅಂತಾನೆ ಹೇಳ್ಬೋದು. ನನ್ ಜೋಯಿ ಪಾಪಚ್ಚಿದು. ಹಾಯ್ ಮಾಡು ಜೋಯಿಮ್ಮ. ಇವನಿದಾನಲ್ಲ, ನಿಂಗ ಅಮ್ಮ ಇಷ್ಟನಾ, ಅತ್ತೆ ಇಷ್ಟನಾ, ಅತ್ತೆ ಮಗಳು ಇಷ್ಟನಾ? ನಿಮ್ಮಮ್ಮನ, ನಾನಾ, ಮತ್ತೆನಾ? ಅತ್ತೆ ಮಗಳು ಲವ್ಲಿ ಅಕ್ಕ. ಅತ್ತೆ ಮಗಳು ಬೇಕು. ಅತ್ತೆ ಮಗಳು ಬೇಕು. ಮತ್ ಇವತ್ತು ಹುಡುಗನ್ ಮನೆಯವ್ರು ಬರ್ತಾರಲ್ಲ ನೋಡಕ್, ಏನ್ ಮಾಡ್ತೀಯ ನನ್ನ? ಏನ್ ಮಾಡ್ಲಿ? ನೀನ್ ಬೇಕು ಅಂತಿದ್ಯಲ್ಲ, ಅವ್ರ ಮದ್ವೆ ಕರ್ಕೊಂಡ್ ಹೋಗ್ಬಿಡ್ತಾರಲ್ಲ ಮುಂದೆ ನನ್ನ. ನಾನು ಬರ್ತೀನಲ್ಲ. ಅವ್ರ ಜೊತೆ ಮಾತ್ರ ಕಳ್ಸಲ್ವಾ? ಹೌದಾ? ಸರಿ ನೋಡೋಣ. ಐ ಹೇಟ್ ಯು. ಐ ಲವ್ ಯು. ನಮ್ಮ ಅತ್ತೆದಿರು ಮತ್ತು ಅಮ್ಮ ಲಂಚ್ ರೆಡಿ ಮಾಡ್ತಾ ಇದ್ದಾರೆ. ನಮ್ಮ ಚಿಕ್ಕ ಮಾವ, ಮಕ್ಕಳು, ತಾತ ಎಲ್ಲ ಟಿ ವಿ ನೋಡ್ತಾ ಕೂತಿದ್ದಾರೆ. ನಮ್ಮ ದೊಡ್ಡ ಮಾವ ಮೈಸೂರಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿರೋದ್ರಿಂದ ಒಂದು ಪವರ್ ನ್ಯಾಪ್ ತಗೋತಿದ್ದಾರೆ. ಸೊ ಅಜ್ಜಿ ಟ್ಯಾಬ್ಲೆಟ್ಸ್ ನೋಡ್ತಿದ್ದಾರೆ. ನಮ್ಮ ಮನೆಯವ್ರು ಎಲ್ಲರೂ ಫುಲ್ ಎಕ್ಸೈಟ್ ಆಗಿದ್ದಾರೆ. ಯಾಕೆಂದರೆ ಮನೆ ದೊಡ್ಡ ಮಗಳು ನಾನೇ. ಮನೇಲಿ ನಡೀತಿರೋ ಮೊದಲನೇ ಶುಭ ಕಾರ್ಯ ಇದೆ, ಅದಕ್ಕೋಸ್ಕರ ಎಲ್ಲರೂ ಸ್ವಲ್ಪ ಖುಷಿಯಾಗಿ ಓಡಾಡ್ಕೊಟ್ಟಿದ್ದಾರೆ. ಸೊ ನಾವೇನು ಮಾಡೋಣ, ಎಲ್ರಿಗೂ ಕಾಲು ಹೇಳ್ಕೊಂಡು ಓಡಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ನಿಂತಿದ್ದೀನಿ. ಫಸ್ಟ್ ದೇವ್ರ ಪೂಜೆ ಮಾಡಿ ಆಮೇಲೆ ಮುಂದಿನ ಕಾರ್ಯ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಿದ್ದಾರೆ. ಸೊ ದೇವ್ರ ಪೂಜೆ ಮಾಡೋಣ ಬನ್ನಿ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ಧರ್ಮದ ದೀಪ ಹಚ್ಚುವ, ಶಾಂತಿಯ ಬೆಳಕ ಚೆಲ್ಲುವ, ಜ್ಞಾನದ ದೀಪ ಹಚ್ಚುವ, ಲೋಕವ ನೀನೆ ನಡೆಸುವ, ತುಂಗೆಯ ತೀರದ ಯತಿವರ ನಿನ್ನದೆ ಸ್ಮರಣೆ. ಶರಣು 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 ಗುರು ರಾಘವೇಂದ್ರ ಶರಣು. ಇದು ಪುಟ್ಟ ಪಾಪು ಲಿಯೋ, ನನ್ನ ಫೇವ್ರೆಟ್, ಒನ್ ಅಂಡ್ ಓನ್ಲಿ ಮೈ ಲಿಯೋ. ಇಟ್ಸ್ ಮೈ ಕ್ಲಾರಾ, ಇಟ್ಸ್ ಮೈ ವಾಟ್ ಆಯ್ತು ಎಲ್ಲರ ಬೇಬಿ. ಎಲ್ಲ ಟೈಮ್ ಆಯ್ತು, ರೆಡಿ ಆಗಿ ಹೋಗು ಅಂತ ಬೈತಿದ್ದಾರೆ. ಸೊ ಲೆಟ್ಸ್ ಗೋ. ಜಗತ್ತೇ ನಮದು, ಇವತ್ತೇ ನಮದು, ನಗುತ್ತಾ ಬಂಧು ಬಳಗ ಸೇರೋ ದಿನವೇ ಹಬ್ಬ. ಒಬ್ಬಟ್ಟು ಮದುವೆ ಎಲ್ಲೆಲ್ಲೂ ನಗುವೆ, ಮುಹೂರ್ತ ಕೂಡಿ ಬಂತು ಹಾರಿ ಹೋಯಿರಪ್ಪ. ಬ್ರಹ್ಮ ವರವಾಗಿ ನಮಗೆ ನಿನ್ನ ನೀಡಿದ, ನಮ್ಮ ಯುವರಾಜ ನೀನೆ ಎಂದು ಹೇಳಿದ. ಅಪ್ಪನ ಮಾತಲಿ ಅಮೃತಧಾರೆ, ಅಮ್ಮನ ಕಣ್ಣಲ್ಲಿ ಸಾವಿರ ತಾರೆ, ನೋಡಲಿ ಈಗ ಊರಿಗೆ ಊರೇ ಗೌಡ ಜೋರೆ. ಕಾಯ ವಾಚ ಮನಸ ನಿನ್ನ ಕೂಡಿ ಬಾಳುವ ಬದುಕೆ ಚೆನ್ನ, ಹಾಕಿದೆ ನನ್ನ ಹೃದಯಕ್ಕೆ ಕನ್ನ ಕಾದಿರಲಾಗಿಲ್ಲ. ಹೊತ್ತೋರ ಕನಸೆಲ್ಲ ನಿಜವಾಯ್ತೋ, ಈ ವಂಶ ಕೀರ್ತಿಗೆ ಇನ್ನೊಂದು ಗಿರಿ ಬಂತೋ. ಧೀಮಂತ ಗುಣವಂತ ನಮ್ಮ ಕುಮಾರ
ದಾರ ನಮ್ಮ ಸೇಗೆ ಒತ್ತಾಸೆ ಧೀರ ಶುರುವಾಯ್ತು ಗಟ್ಟಿ ಮೇಳ ಸಡಗರದ ಹಾಸ್ಯ ಲಾಸ್ಯ ಆರಂಭ ಊರೆಲ್ಲ ಚಾಪರ ಸಾರೋಣ ಡಂಗುರ ನಿನ್ನಿಂದ ಸಂಗಮ ನೀನಿದ್ರೆ ಸಂಗಮ ಬ್ರಹ್ಮನೆ ಹಾಕಿದ ಪ್ರೀತಿಯ ಗಂಟು ಬಲಗಾಲಿಟ್ಟು ಹಸಿರನು ಬೆಟ್ಟು ಮಮತೆ ನಿಧಿಯೇ ನಮ್ಮಲ್ಲಿ ಉಂಟು ಸ್ನೇಹ ಇಲ್ಲುಂಟು ದಶರಥ ಮಾಡಿದ ಆಣತಿಯನ್ನು ಶಿರಸ ವಹಿಸಿದ ರಾಮನು ನೀನು ನಿನ್ನನ್ನು ಪಡೆದ ಸೀತೆ ನಾನು ಬೇರೆ ಬೇಕೇನು ಮುಕ್ಕೋಟಿ ದೇವರು ಒಂದಾಗಿ ಬರ್ತಾರೆ ನೋಟಾಲ ಸುಖವಾಗಿ ಇರಬೇಕು ಅಂತಾರೆ ಕೈಜಾರಿತ್ತು ಕೈ ಸೇರೋ ಕಾಲ ಇದೇನೆ ನೀನಿದ್ದಲ್ಲಿ ಆನಂದ ತಾನೆ ಶುರುವಾಯ್ತು ಗಟ್ಟಿ ಮೇಳ ಸಡಗರದ ಹಾಸ್ಯ ಲಾಸ್ಯ ಆರಂಭ ಊರೆಲ್ಲ ಚಾಪರ ಸಾರೋಣ ಡಂಗುರ ನಿನ್ನಿಂದ ಸಂಗಮ ನೀನಿದ್ರೆ ಸಂಗಮ. ಸರಿ, ಇವತ್ತಿನ ಪ್ರೋಗ್ರಾಮ್ಸ್ ಎಲ್ಲ ಹೆಂಗ ಅನ್ನಿಸ್ತು? ಇವತ್ತಿನ ಪ್ರೋಗ್ರಾಮ್ ಚೆನ್ನಾಗಿತ್ತು. ಸರಿ, ಓಕೆ. ನೆಕ್ಸ್ಟ್ ಪ್ರೋಗ್ರಾಮ್ ಯಾವಾಗ ಇಡಬಹುದು ಅನ್ಸತ್ತೆ? ಅದು ನಿಮ್ಮ ಅಮ್ಮ ಫೋನ್ ಮಾಡಿ ಹೇಳಿದ್ರೆ ನೆಕ್ಸ್ಟ್ ಪ್ರೋಗ್ರಾಮ್ ಯಾವಾಗ ಓಕೆ, ನಿಂಗೆ ಏನ್ ಅನ್ನಿಸ್ತು ಇವತ್ತು? ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ನಿಮ್ಮ ಅಮ್ಮ ಹಚ್ಬಿಟ್ಟು ನೀನು ಹಚ್ಬಿಟ್ಟೆ. ಆಯ್ತು, ಆಮೇಲೆ ನಿನ್ಗೆ ಹೆಂಗ ಅನ್ನಿಸ್ತು ಎಕ್ಸ್ಪೀರಿಯನ್ಸ್? ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮ್ಯಾಡ್ಮಿ ಮಾಡಿರೋ ಪಲಾವ್ ತುಂಬಾ ಚೆನ್ನಾಗಿ. ಸರಿ, ಇಷ್ಟ ಎಕ್ಸ್ಪೀರಿಯನ್ಸ್ ಹೇಳಕ್ ಹೆಂಗಿತ್ತು ಇಷ್ಟಪಡ್ತೀನಿ. ಇವತ್ತಿಂದ? ಹುಡುಗಿ ನೋಡೋ ಶಾಸ್ತ್ರದ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಹುಡುಗಿ ಸ್ವಲ್ಪ ಕುಳ್ಳಿದ್ರು ಓಕೆ ಅಂತ ಅನ್ನಿಸ್ತು. ಹಂಗಾರಿಗೆ ಬೇಡ ನಾನು. ಇವತ್ತೇನ್ ಅನ್ನಿಸ್ತು ವೇದತೆ? ಏನ್ ಅನ್ನಿಸ್ತು? ಏನು ಅನ್ಸಿಲ್ಲ. ನಿಮ್ಗೇನು ಅನ್ನಿಸ್ತು ಪ್ರಭತೆ? ಪಾರ್ಗೆತ್ತಿರ್ ಜೊತೆಲೆ ಕೂತವ್ರೆ, ಹೇಳಿ. ಏನು ಅನ್ನಿಸ್ಬೇಕು, ಎಲ್ಲ ಚೆನ್ನಾಗಿತ್ತು, ಖುಷಿ ಆಯ್ತು. ಬಂದಿದ್ರು, ಊಟ ಅಡುಗೆ ಎಲ್ಲ ಚೆನ್ನಾಗಾಗಿತ್ತು. ಅವರು ಖುಷಿ ಪಟ್ಟು ಊಟ ಹುಡುಗನೂ ಇಷ್ಟ ಆದ್ರು, ಹುಡುಗನವ್ರ ಅಪ್ಪ ಅಮ್ಮನೂ ತುಂಬಾ ಇಷ್ಟ ಆಯ್ತು. ಹುಡುಗನವ್ರ ತಮ್ಮ? ಹುಡುಗನವ್ರ ತಮ್ಮ ಏನು ಮಾತಾಡಿಲ್ಲ. ಏನು ಅನ್ನಿಸ್ತು? ಬೈಜೋಯಿ ನೀನೆ ಹೇಳ್ಕೊಡು. ಅವ್ರು ಹೇಳಿದ್ರು ಆಲ್ರೆಡಿ. ಬಂದು ಹೇಳೋ ಪಕ್ಕದಲ್ಲಿ. ಹಾ, ಮುಗೀತು. ಏನು ಮುಗಿತು? ಹೇಳಾಯ್ತಲ್ಲ. ಏನಂತ? ಅದೇನೆ. ಹೆಂಗಿತ್ತು ಇವತ್ತಿನ ದಿನ? ಪಲಾವ್ ಮಾತ್ರ ತಣ್ಣಗಾಗಿತ್ತು. ಹೆಸರು ಬೇಳೆ ಅಂತೂ ಸ್ವಲ್ಪ ರುಚಿ ಜಾಸ್ತಿ ಇತ್ತು. ನೀವು ಇಲ್ಲೇ ಇರಿ. ನೀನು ಹೇಳೋ. ನನಗೂ ಒಪ್ಪಿಗೆ. ಹೆಂಗಾಯ್ತು ಇಬ್ರು ಹೇಳಿ? ಎಲ್ಲ ಚೆನ್ನಾಗಾಯ್ತು. ನಾಳೆ ಎಲ್ಲಿಬ್ರು ಸಖತ್ತಾಗಿ ಯೋಚನೆ ಮಾಡ್ಬಿಟ್ಟು ನಾಳೆ ಹೇಳ್ತೀವಿ. ಗೋಲ್ಡನ್ ಪ್ಲೇ ಬಟನ್ ಬರೋಸಕ್ಕೆ 100K ಮಾಡಬೇಕು. ಏನ? 100K ಮಾಡಬೇಕು. ಗೋಲ್ಡನ್ ಪ್ಲೇ ಬಟನ್ ಬರಕ್ಕೆ ನಮ್ಮ ಮಕ್ಕಳಿಗೆ. ಸರಿ, ಹೆಂಗಾಯ್ತು ಕುಮಾರ್ ಮಾಮ? ಜಾಮೂನ್ ಕಡ್ಕಲಾಯ್ತು. ಹೆಂಗಾಯ್ತು ಪೂಜಾ? ಹೆಂಗಿತ್ತು? ಸಿಕ್ಕಾಪಟ್ಟೆ ಕಷ್ಟ ಮಾಡಿದ್ದೀನಿ. ಬೆಳಗ್ಗೆ ಒಂಚೂರು ಊಟನೂ ಇಲ್ಲ ನನಗೆ. ಸಂಜೆ ತಿಂದಿದ್ದೀನಿ, ಅದನ್ನು ಹಾಕೊಡೋಕ್ಕೆ ಎಷ್ಟು ಕಷ್ಟಪಟ್ಟು ಗೊತ್ತೇ. ಫೈನಲಿ ಅಂತೂ ಇಂತೂ ಹೆಣ್ಣು ನೋಡೋ ಶಾಸ್ತ್ರನ ಚೆನ್ನಾಗಿ ಮುಗೀತು. ಬಟ್ ಹುಡುಗನ ಮನೆಯವರೆಲ್ಲ ಹೋಗ್ಬೇಕಾದ್ರೆ ನಮ್ಮಮ್ಮ ಕಣ್ಣಲ್ಲಿ ನೀರು ತುಂಬ್ಕೊಂಡಿದ್ರಂತೆ. ಹುಡುಗ ಅಬ್ಸರ್ವ್ ಮಾಡಿ ಹೇಳಿದ್ದಾನೆ, ಯಾಕೆ ಅಳ್ತಾ ಇದ್ರಿ, ಇಲ್ಲ ಹುಡುಗನ ವಾಪಸ್ ಕರೆಸ್ತೀವಿ ಅಂತ. ಬಟ್ ನಮ್ಮಮ್ಮ ಕಣ್ಣಲ್ಲಿ ನೀರು ತುಂಬ್ಕೊಂಡಿದ್ದು. ಹುಡುಗನ ಮನೆಯವ್ರು ಹೋಗ್ಬೇಕಾದ್ರೆ ಇವಾಗಲೇ ಕಳಿಸ್ಬಿಡಿ, ಕರ್ಕೊಂಡು ಹೊಟ್ಟೋಗ್ತೀನಿ ಅಂತಂದರು ನನ್ನ. ಅದಕ್ಕೋಸ್ಕರ ಕಳಿಸ್ಬಿಡ್ಬೇಕಾ ಈಗಲೇ ಅಂತ ನಮ್ಮಮ್ಮ ಕಣ್ಣಲ್ಲಿ ನೀರು ತುಂಬ್ಕೊಂಡಿದ್ದು. ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ನಮ್ಮ ಮನೆಯವರೆಲ್ಲ ಫುಲ್ ಟಯರ್ಡ್ ಆಗಿದ್ದಾರೆ ಇವತ್ತು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಏನೇ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಪಾರಿಜಾತವೇ